ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಾವು ಮನೆಗೆ ಹೋಗ್ತಾ ಇರೋದು ವ್ಲಾಗ್ನ ಮಾಡ್ತಾಯಿದ್ದೀನಿ. ನಾವಿವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೇ ಹಂಗೇ ಎಲ್ಲಾದರೂ ಹೊರಗಡೆ ಔಟ್ಸೈಡ್ ಲಂಚ್ ಮಾಡಿಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಅಣ್ಣ ಹಂಗೆ ಮನೆ ಹತ್ರ ಬಿಡ್ತೀವಿ ಅಂತಂದರು. ಇನ್ನೇನು ಬಸ್ಸಲ್ಲಿ ಹೋಗೋದು ಅಂತ ಹಾಗೆ ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಅವತ್ತು ಸಂಡೇ ಆಗಿತ್ತಲ್ವ, ಹಂಗೆ ಹಾಲಿಡೇ ಇತ್ತು ವರ್ಕ್ಗೆ. ಹಂಗೆ ಹೋಗ್ತಾ ಅಲ್ಲಿ ಬಿರಿಯಾನಿ ಫ್ಯಾಕ್ಟ್ರಿಗೆ ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಆ್ಯಂಡ್ ಹೋಗಬೇಕಾದ್ರೆ ಅಲ್ಲಿ ಚಿಕನ್ ಸಮೋಸ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಚೆನ್ನಾಗಿತ್ತು. ಹೆಂಗಿತ್ತು ಅಂತ ಅಮಿತ್ ರಿವ್ಯೂ ಕೊಡ್ತಾನೆ ನೋಡಿ. ಸೂಪರ್ ಆಗಿದೆ. ಇದು ಸಮೋಸ ತಿಲಕ್ ನಗರ್ದು. ಇಲ್ಲಿ ಒಂದು ಕಡೆ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ಬಿಸಿ ಬಿಸಿ ಹಂಗೆ ಸ್ಟಫಿಂಗ್ಸ್ ಮಾಡಿಕೊಡ್ತಾರೆ. ಟೇಸ್ಟ್ ವೈಸ್ ಚೆನ್ನಾಗಿದೆ. ಖಾರವಾಗಿ ಚೆನ್ನಾಗಿದೆ. ನೋಡಿ ತೋರಿಸ್ತೀನಿ. ಇದು ಚಿಕನ್ ಸಮೋಸ. ಚಿಕನ್ ಸಮೋಸ ತಿನ್ಬೋದು, ವೆಜ್ ತಿನ್ನೋರು ವೆಜ್ ಸಮೋಸ ತಿನ್ಬೋದು. ಹಾಗೂ ಇದಕ್ಕೆ ನಾನು 10/9 ಕೊಡ್ತೀನಿ. ಅಲ್ಲಿ RR ನಗರಲ್ಲಿರೋ ಬಿರಿಯಾನಿ ಫ್ಯಾಕ್ಟ್ರಿಗೆ ಬಂದ್ವಿ. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಆಲ್ರೆಡಿ ಲಂಚ್ ಟೈಮ್ ಬಂದಿದ್ದರಿಂದ ನಾವು ಬಂದಾಗ 2:30 ಆಗಿತ್ತು. ಆಫ್ಟರ್ನೂನ್ 2:30 ಆಗಿತ್ತು. ಆಲ್ರೆಡಿ ಸೀಟ್ಸ್ ಎಲ್ಲ ಬುಕ್ ಆಗಿತ್ತು ಮತ್ತು ತುಂಬ ಜನ ವೆಯ್ಟಿಂಗ್ ಮಾಡ್ತಾಯಿದ್ದಾರೆ ನೋಡಿ. ನಾವು ಕೂಡ ಹೊರಗಡೆ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಎಲ್ಲ ಮಾಡಿ, ತುಂಬ ರಶ್ ಇದ್ದಾರೆ. ಯಾಕಂದರೆ ಅನ್ಲಿಮಿಟೆಡ್ ಅಂತ ಸಿಗುತ್ತೆ ಅಂತಲೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಫುಲ್ಲು ರಶ್ ಇದ್ದಾರೆ. ನಾವು ಕೂಡ ವೆಯ್ಟ್ ಮಾಡಿ ತಿನ್ಕೊಬಂದ್ವಿ. ಬಟ್ ತುಂಬ ಜನ ಕಸ್ಟಮರ್ಸ್ ಇದ್ದಾಗ ಅಲ್ಲಿ ನೀಟಾಗಿ ಒಬ್ಬರನ್ನೇ ಅಂತ ಕಾನ್ಸಂಟ್ರೇಟ್ ಮಾಡಲ್ಲ. ಆ್ಯಂಡ್ ಇವಾಗ ಹೇಳ್ಬೇಕಂದ್ರೆ ಇವಾಗ ತುಂಬ ಜನ ಅನ್ಲಿಮಿಟೆಡ್ನೇ ಪ್ರಿಫರ್ ಮಾಡೋದ್ರಿಂದ ಅವ್ರಿಗೆ ಏನು ಅಂದ್ಕೊಂಡು ಬರ್ತಾರಂತ ಗೊತ್ತಿಲ್ಲ. ಬಟ್ ಅನ್ಲಿಮಿಟೆಡ್ ಅಂತ ಹೋಗ್ಬೋದು. ಬಟ್ ತಿನ್ನೋಕ್ಕಂತೂ ಅಷ್ಟೊಂದು ಆಗೋಲ್ಲ. ಜಸ್ಟ್ 1 ಪ್ಲೇಟ್ ಬಿರಿಯಾನಿ ತಿನ್ಬೋದು, ಅಥವಾ ಸೆಟ್ಸ್ ಕಬಾಬ್ ಕೊಟ್ಟಿರ್ತಾರೋ ಅದು ತಿನ್ಬೋದು. ಬಟ್ ನನಗೇನು ವರ್ತ್ ಆಫ್ ಮನಿ ಅಂತ ಅನಿಸಿಲ್ಲ. ಅಮಿತದಿದು ನೀರು ದೋಸೆ ಕಾಂಬೋ, ನಮ್ಮದು ಅನ್ಲಿಮಿಟೆಡ್ಗೆ ಏನು ಕೊಟ್ಟಿದ್ರು ಅಂದರೆ, ನಾನು ಪರೋಟ ಪ್ರಿಫರ್ ಮಾಡಿದ್ದೆ. ಅಲ್ಲಿ ಪರೋಟಾಗೆ ಗ್ರೇವಿ ಕೊಟ್ಟಿದ್ದರು, ಆಮೇಲೆ ವೈಟ್ ಚಿಕನ್ ಕೊಟ್ಟಿದ್ದರು, ಅದಕ್ಕೆ ಒಂದು ಫಿಶ್ ಕಬಾಬ್ ಕೊಟ್ಟಿದ್ದರು, ಮತ್ತು 1-2 ಪೀಸ್ ಚಿಕನ್ ಕಬಾಬ್ ಕೊಟ್ಟಿದ್ದರು. ಮಾಮೂಲಿ ಸಲಾಡ್ಸ್ ಕೊಟ್ಟಿದ್ದರು, ಆನಿಯನ್, ಕ್ಯಾರೆಟ್, ಲೆಮನ್ 1 ಪೀಸ್ ಕೊಟ್ಟಿದ್ದರು, ಮತ್ತು ಕರ್ಡ್ ಕೊಟ್ಟಿದ್ದರು. ಆಮೇಲೆ ಪರೋಟ ಆದಮೇಲೆ ಬಿರಿಯಾನಿಗೆ ಅದೇ ಕರ್ಡ್ ಕೊಟ್ಟಿದ್ದರು. ಇಷ್ಟಿರುತ್ತೆ ಡಿಶಸ್ಸು. ಆ್ಯಂಡ್ ನಿಮಗೇನಾದರೂ ವೈಟ್ ರೈಸ್ ಬೇಕಂದರೆ ವೈಟ್ ರೈಸ್ ಕೂಡ ಅನ್ಲಿಮಿಟೆಡ್ ಸಿಗುತ್ತೆ, ಬಿರಿಯಾನಿ ಕೂಡ ಅನ್ಲಿಮಿಟೆಡ್ ಸಿಗುತ್ತೆ. ಬಟ್ ಕುಷ್ಕ ಟೈಪ್ ಇರುತ್ತೆ, ಪೀಸಸ್ ಏನು ಜಾಸ್ತಿ ಹಾಕಲ್ಲ. ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್. ಮತ್ತು ಅದೇ ನೀವೇನಾದರೂ ಜ್ಯೂಸಸ್ ಮತ್ತು ಐಸ್ ಕ್ರೀಮ್ ಪ್ರಿಫರ್ ಮಾಡಿದರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಹೋಗೋಣ ಅಂತ ಹೇಳಿದ್ರಲ್ಲ ನಮ್ಮ ಅಕ್ಕ, ವಂಡರ್ಲೂಕ್ ಹೋಗೋಣ ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ ಅವತ್ತು. ನಮ್ಮ ಅಕ್ಕನ ಮಗ ಅಷ್ಟು ಹೋಯ್ತಾನಂತ. ಅಷ್ಟೊಂದು ಟೇಸ್ಟ್ ಇರಲಿಲ್ಲ, ಆದರೂ ಚೆನ್ನಾಗಿತ್ತು ಖಾರವಾಗಿ. ಅಂದರೆ ಟೇಸ್ಟ್ ಇರಲಿಲ್ವಂತೆ, ಆದರೂ ಚೆನ್ನಾಗಿತ್ತಂತೆ ಖಾರವಾಗಿ ಅಂತ. ಆಮೇಲೆ ಐಸ್ ಕ್ರೀಮ್ ಕೊಟ್ಟರು, ಆಮೇಲೆ ಗೋಲಿ ಸೋಡಾ ಕೊಟ್ಟರು. ಗೋಲಿ ಸೋಡಕ್ಕೆಲ್ಲ ನಾವೇ ಪೇ ಮಾಡಿರೋದು ಎಕ್ಸ್ಟ್ರಾ. ಆಮೇಲೆ ಬಿರಿಯಾನಿ ಕೊಟ್ಟರು. ನೀನು ಬಿರಿಯಾನಿ ಮತ್ತು ಆಮೇಲೆ ತುಂಬ ರಶ್ ಇತ್ತು. ಸಂಡೇ
ಅರೌಂಡ್ 6 o'clock ನಾನು ಜಸ್ಟ್ ಟೆರೆಸಲ್ಲಿ ವಾಕಿಂಗ್ ಮಾಡಬೇಕಾದ್ರೆ ಈ ರೀತಿ ನೇಚರಲ್ಲಿ ಸಮ್ ಡಿಫ್ರೆನ್ಸಸ್ ಕಾಣಿಸುತ್ತೆ. ಆಮೇಲೆ ನಾನು ಕೂಡ ಈವ್ನಿಂಗ್ ಡಿನ್ನರ್ ಕಂಪ್ಲೀಟ್ ಮಾಡಿಬಿಟ್ಟು ಮಳೆ ಬರ್ತಿದ್ದು ಅದಕ್ಕೋಸ್ಕರನೇ ಕಾಂಪೌಂಡ್ ಒಳಗಡೆನೇ ವಾಕಿಂಗ್ ಮಾಡ್ತಾಯಿದ್ದೆ. ನೋಡಿ ಯಾವ ರೀತಿ ಸಿಡಿಲು ಗುಡುಗು ಬರ್ತಿದೆ ಅಂತ. ಆ್ಯಂಡ್ ನಿಮ್ಮ ಕಡೆಯೂ ಯಾವ ರೀತಿ ಮಳೆ ಆಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಪರ್ ಡೇಗೆ ಒಂದೊಂದು ಟೈಮ್ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತೀನಿ, ಒಂದೊಂದು ಟೈಮ್ 6 ಅಥವಾ 7 ಆಗುತ್ತೆ ಅಷ್ಟೇ.